ಹಾಯ್! ನಾನೆಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ಗೆಸ್ ಮಾಡಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ನಾನು ಮತ್ತು ನನ್ನ ಸೊಸೆ ಮತ್ತು ನಮ್ಮ ಅತ್ತೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಇಲ್ಲೇ ರೋಡ್ನಲ್ಲಿ ಹೋಗ್ತಾ ಹೋಗ್ತಾ ಒಂದು ಬಾರೆ ಗಿಡಕ್ಕೆ ಒಂದು ಬಳ್ಳಿ ಸುತ್ಕೊಂಡಿತ್ತು. ನಾನು ಬೇಗ ನೋಡಿ ಬಾರೆಹಣ್ಣು ಅಂದ್ಕೊಂಡೆ. ಅದು ಬಾರೆಹಣ್ಣಲ್ಲ, ಬಳ್ಳಿ ಸುತ್ಕೊಂಡಿತ್ತಲ್ಲ ಅದು ಯಾವುದೋ ಹಣ್ಣು ಬಿಟ್ಟಿತ್ತು. ನಾನು ಬೇಗ ನೋಡಿ ಬಾರೆಹಣ್ಣು ಅಂದ್ಕೊಂಡೆ, ಬಾರೆಹಣ್ಣಲ್ಲ ಅದು. ಅದು ನಿಮಗೆ ಗೊತ್ತಿದ್ದರೆ ಹಣ್ಣು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಯಾವ ಹಣ್ಣಂತ ಗೊತ್ತಿಲ್ಲ. ಅದು ನೋಡ್ತಿದ್ದೆ ನಿಂತ್ಕೊಂಡು, ಹಣ್ಣು ಯಾವುದಂತ ಗೆಸ್ ಮಾಡ್ತಿದ್ದೆ, ಗೊತ್ತಾಗಲಿಲ್ಲ. ನಮ್ಮ ಅತ್ತೆ ಬರ್ತಾಯಿತ್ತು, ಬಾ ಹೋಗೋಣ ಬಸ್ ಸ್ಟ್ಯಾಂಡ್ಗೆ ಏನಾದರೂ ತರೋಕ್ಕೆ ಅಂತ. ಹೀಗೆ ಅವ್ರು ಬರೋವರೆಗೂ ನಾನು ವೆಯ್ಟ್ ಮಾಡಿ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ಒಂದು ಸ್ವಲ್ಪ ಮಾತಾಡ್ಕೊಂಡು, ಹೀಗೆ ಇರ್ತಾವಲ್ಲ ಅತ್ತೆ ಸೊಸೆದು ಮಾತುಗಳು, ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಹೀಗೆ ನಮ್ಮ ಅತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಬಾ ಅಂತ ಕರೀತು. ಅದಕ್ಕೆ ನಾನು, ನಮ್ಮ ಅತ್ತೆ, ನನ್ನ ಸೊಸೆ ಮೂವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಏನು ತರೋಕ್ಕೆ, ಏನು ತಿನ್ನೋಕ್ಕೆ ಅಂತ ಗೆಸ್ ಮಾಡಿ. ಏನು ತರೋಕ್ಕೆ ಅಂತ ನಾನು ನಿಮಗೆ ವೇಟ್ ಮಾಡಿ ತೋರಿಸ್ತೀನಿ, ಏನು ತರೋಕ್ಕೆ ಹೋಗ್ತಿದ್ದೀವಿ ಅಂತ. ಹೀಗೆ ನಾನು, ನನ್ನ ಸೊಸೆ, ನಮ್ಮ ಅತ್ತೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಫೈನಲ್ಲಿ ಬಸ್ ಸ್ಟ್ಯಾಂಡ್ ತಲುಪಿದ್ವಿ. ಅಲ್ಲಿ ಪಾನಿಪುರಿ ಅಂಗಡಿ, ಗೋಬಿ ಅಂಗಡಿ, ಬೇಕ್ರಿ ಎಲ್ಲ ಥರ ಅಂಗಡಿ ಕಾಣಿಸ್ತಿದ್ವು. ನನಗೆ ಪಾನಿಪುರಿ ತಿನ್ಬೇಕು ಅನ್ನಿಸ್ತು. ಈ ಅಂಗಡಿಯಲ್ಲಿ ಇಷ್ಟ ಆಗಲಿಲ್ಲ ತಿನ್ನೋಕ್ಕೆ. ಅಲ್ಲಿ ಸೇಟು ಪಾನಿಪುರಿ ಚೆನ್ನಾಗಿ ಹಾಕ್ತಾರೆ, ಅಲ್ಲಿ ಆಮೇಲೆ ತಿಂದ್ಕೊಂಡು ಬರೋಣ, ಇವಾಗ ಹೋಗಿದ್ದ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಬಂದ್ವಿ. ಏನು ತರೋಕ್ಕೆ ಅಂದರೆ ತರಕಾರಿ ಅಂಗಡಿಗೆ ಬಂದ್ವಿ. ಇಲ್ಲಿ ನೋಡಿ, ಹಸಿರು ಮೆಣಸಿನ್ಕಾಯಿ ಚಟ್ಟುಪಟ ಅಂತ ಕಾಣ್ತಿದ್ದಾವೆ. ಖಾರ, ಬೆಳ್ಳುಳ್ಳಿ ಕಾಲು ಕೆ ಜಿ 30 ಅಂತೆ. ಟೊಮೊಟೊ 20 ಅಂತೆ ಕೆ ಜಿ. ಇಲ್ಲಿ ನೋಡಿ, ಅಂಗಡಿ ಮಾಲೀಕ 10 ರೂಪಾಯಿ ಮಾಡಿಕೊಡಪ್ಪ ಅಂದರೆ ಇಲ್ಲ, 20 ರೂಪಾಯಿ ಫಿಕ್ಸ್ ರೇಟ್ ಅಂತ ಹೇಳ್ತಿದ್ದಾನೆ. ಟೊಮೊಟೊ ಫಸ್ಟ್ ನಮ್ಮ ಅತ್ತೆ ಬದನೆಕಾಯಿ ತಗೊಂತು. 20 ರೂಪಾಯಿ ಅರ್ಧ ಕೆ ಜಿ ಅಂತೆ. ಬದನೆಕಾಯಿ ತಗೊತಿದೆ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಆರಿಸ್ಕೊತಾ ಇದೆ. ಎಣ್ಗಾಯಿ ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ, ತಗೊತೀನಿ ಅಂತು ನಮ್ಮ ಅತ್ತೆ. ಸರಿ ತಗೋ ಅಂತ ಹೇಳ್ತಿದ್ದೀನಿ. ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕಾಗಿ ನಮ್ಮ ಅತ್ತೆನೇ ಆರಿಸ್ಕೊಂಡು ತಗೊತಾ ಇದ್ದಾರೆ ಬದನೆಕಾಯಿ. ಆದರೆ ಎಳೆ ಬದನೆಕಾಯಿ ತುಂಬ ಚೆನ್ನಾಗಿದ್ದಾವೆ. ಇವ್ರ ಮಾರ್ಕೆಟಲ್ಲಿ ಒಳ್ಳೆ ತರಕಾರಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲಾದರೂ ಹತ್ರ ಇದ್ದರೆ ಹೋಗಿ ತರಕಾರಿ ತಗೊಳ್ಳಿ. ಇವ್ರ ಹತ್ರ ಫ್ರೆಶ್ಶಾಗೂ ಇರುತ್ತೆ ತರಕಾರಿ, ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ರೇಟಿಗೂ ಹಾಕ್ಕೊಡ್ತಾರೆ ಇವರು. ಇಲ್ಲಿ ನೋಡಿ, ನಾನು ನೆಕ್ಸ್ಟ್ ಏನು ನೋಡ್ತಿದ್ದೀನಿ ಅಂದರೆ ತಗೊಳ್ಳೋಕ್ಕೆ. ಇಲ್ಲಿ ನೋಡಿ, ಟೊಮೊಟೊನೂ ಚೆನ್ನಾಗಿದ್ವು. ನಮ್ಮ ಅತ್ತೆ ಬದನೆಕಾಯಿ ತಗೊಳ್ತು. ಇವಾಗ ಹಸಿರು ಮೆಣಸಿನ್ಕಾಯಿ ಆಲ್ರೆಡಿ ಮನೆಗಿದ್ದಾವೆ, ಬೇಡ ಅಂತೇಳಿ. ಇವಾಗ ಸೊಪ್ಪು ಹಾಕುತ್ತೆ. 2 ಕಟ್ಟು 20 ರೂಪಾಯಿಗೆ 3 ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಆಯ್ತು ಸರಿ ಮಾಡಿಕೊಡ್ತೀನಿ ಅಂತ 3 ಸೊಪ್ಪು ಕೊಟ್ಟರು. ಯಾವ ಸೊಪ್ಪು ಅಂದರೆ ಕಿರುಕ್ಸಾಲೆ ಮತ್ತು ಕೊತ್ತಂಬರಿ ತಗೊಂಡ್ಮೇಲೆ ಇವಾಗ ನೆಕ್ಸ್ಟ್ ಏನು ತಗೋಬೇಕು ಅಂತ ಗೆಸ್ ಮಾಡ್ತಿದ್ದೀವಿ. ಬೆಂಡೆಕಾಯಿ 1/4 ಕೆ ಜಿ 15, ಅರ್ಧ ಕೆ ಜಿ 30 ಅಂತ ಹೇಳಿದ್ರು. 10 ರೂಪಾಯಿ ಮಾಡಿ ಕೊಟ್ಟಿದ್ರು ಬೆಂಡೆಕಾಯಿ 1/4 ಕೆ ಜಿ. ಬೆಳ್ಳುಳ್ಳಿ 30 ರೂಪಾಯಿ ಅಂತೆ 1/4 ಕೆ ಜಿ. ಚೆನ್ನಾಗಿದ್ವು ಬೆಳ್ಳುಳ್ಳಿ, ಅದೊಂದು 1/4 ಕೆ ಜಿ ತಗೊಂಡ್ವಿ. ತರಕಾರಿ ತಗೊಂಡಾದ್ಮೇಲೆ ನನ್ನ ಸೊಸೆ ಬಾತೆ ಪಾನಿಪುರಿ ತಿನ್ನೋಕೆ ಹೋಗೋಣ ಅಂದ್ಲು. ನನಗಿನ್ನ ಫಸ್ಟ್ ಅವಳೇ ಓಡೋಗ್ತಿದ್ದಾಳೆ. ಪಾನಿಪುರಿ ಅಂದರೆ ಅವಳಿಗೆ ಜೀವ, ಪಾನಿಪುರಿ ಲವರ್ ಅವಳು. ಅವಳಿಗೆ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ, ಅವಳು ಇಷ್ಟಪಟ್ಟು ತಿಂತಾಳೆ. ನನಗೇನು ಗೋಲ್ಗಪ್ಪ ಇಷ್ಟ ಆಗಲ್ಲ, ಮಸಾಲೆ ಪೂರಿನೇ ಇಷ್ಟ. ಮನೆಗೆ ತಗೊಂಡೋಗಿ ತಿನ್ನೋಕ್ಕಿಂತ ಇಲ್ಲೇ ಕೂತ್ಕೊಂಡು ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ ಪಾನಿಪುರಿ. ಇವಣ್ಣ 40 ರೂಪಾಯಿ ಪ್ಲೇಟು, 20 ರೂಪಾಯಿ ಆಫ್ ಅಂತು. ನಾನು ನಮ್ಮ ಅತ್ತೆ ಆಫ್ ತಗೊಂಡ್ವಿ. ಇವಳು ಮಾತ್ರ ಗೋಲ್ಗಪ್ಪೆ ತಗೊಂಡ್ಳು. ಅವರು ಕೊಡ್ತಾರಂತ ನಾವು ವೆಯ್ಟ್ ಮಾಡ್ತಿದ್ವಿ. ಅವಣ್ಣ ಬಿಸಿ ಮಾಡಿ ಕೊಡ್ತಾ ಐತೆ ಪಾನಿಪುರಿ. ಇದೇ ಫಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಕುತ್ಕೊಂಡು ಪಾನಿಪುರಿ ತಿಂತಾ ಇರೋದು. ನಾನು ಇದೇ ಫಸ್ಟ್ ಟೈಮ್ ಬಸ್ ಸ್ಟ್ಯಾಂಡಿಗೆ ಬಂದು ಪಾನಿಪುರಿ ತಿಂತಾ ಇರೋದು. ತುಂಬ ಟೇಸ್ಟಿಯಾಗಿ ಹಾಕ್ಕೊಡುತ್ತೆ ಅವಣ್ಣ ಪಾನಿಪುರಿ ಅಂತ ಹೇಳಿದರು.
ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತ ಬಂದ್ವಿ ಪಾನಿಪುರಿ ತಿನ್ನೋಕ್ಕೆ. ಹಾಕ್ಕೊಡ್ತಾ ಇತ್ತವನ್ನ ಪಾನಿಪುರಿ. ನಾವು ತಿನ್ನೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಭಾಳ ಬಿಸಿಲಿದೆ, ಆ ಬಿಸಿಲಲ್ಲಿ ಪಾನಿಪುರಿ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ. ಆದರೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತಂತ ಒಂದು ಸಾರಿ ಟ್ರೈ ಮಾಡೇ ಬಿಟ್ವಿ ಪಾನಿಪುರಿನ. ಇಲ್ಲಿ ನೋಡಿ ಕೊಟ್ಬಿಟ್ರು ಪಾನಿಪುರಿನ. ತಿನ್ಬಿಡೋದೆ ಇವಾಗ ಅಂತೇಳಿ ತೋರಿಸ್ತಿದ್ದೀನಿ. ನಿಮಗೂ ಬೇಕಾ? ಅದು ನಮ್ಮೂರಿಗೆ ಬನ್ನಿ, ಪಾನಿಪುರಿ ತಿನ್ನಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಗೋಲ್ಗಪ್ಪೆ ಆ್ಯಂಡ್ ಮಸಾಲೆ ಪೂರಿ. ಫೈನಲಿ ಪಾನಿಪುರಿ ತಿಂದು ಮುಗಿಸಾದ್ಮೇಲೆ ಮನೆ ಕಡೆ ತರಕಾರಿ ತಗೊಂಡು ಪಾನಿಪುರಿ ಹೊಟ್ಟೆಗೆ ಹಾಕ್ಕೊಂಡು ರೋಡ್ನಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಬರ್ತಾ ಬರ್ತಾ ಇಲ್ಲಿ ನಮ್ಮ ಮನೆ ಕಡೆ ಹುಡುಗರು ಆಟ ಆಡ್ತಾಯಿದ್ರು. ಬೇಸಿಗೆ ರಜೆ ಎಲ್ಲ ಬರೀ ಹುಡುಗರು ಸುಮ್ಮನಿರಲ್ಲ, ಆಟ ಆಡ್ತಾ ಇರ್ತಾರೆ. ಏನಾದರೂ ಒಂದು ಆಟ ಹುಡ್ಕೊಂಡು ಆಟ ಆಡ್ತಾನೆ ಇರ್ತಾರೆ. ಬೇಸಿಗೆ ರಜೆ ಅಲ್ವಾ, ಬೇಸಿಗೆ ರಜೆ ಮುಗಿಯೋವರೆಗೂ ಹುಡುಗರಿಗೆ ಹಿಡಿಯೋಕ್ಕಾಗಲ್ಲ. ಅಬ್ಬಬ್ಬಾ, ಇದೇ ನನ್ನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.